ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಶ್ರೀಹರಿ ಅಂತ, ಶ್ರೀಹರಿ ಆರ್ಷಿ. ನಾನು ಪೂಜ್ಯ ಪೇಜಾವರ ಸ್ವಾಮಿಗಳವರ ಶಿಷ್ಯನಾಗಿದ್ದೇನೆ. ವಿದ್ಯಾಪೀಠದ ವಿದ್ಯಾರ್ಥಿಯೇ ನಾನು. ಇವತ್ತಿನ ದಿವಸ ಕಿಡ್ಸ್ ಆಫ್ ಇಂಡಿಯಾ ಟೀಮ್ ವರ್ಕ್ ಅಂತ ಒಂದು ಸಂಸ್ಥೆ. ಆ ಸಂಸ್ಥೆಯವರು ನಮ್ಮ ಮುಂದಿನ ಪೀಳಿಗೆಗೆ, ಇಂದಿನ ಚಿಕ್ಕ ಮಕ್ಕಳು ಮುಂದಿನ ಭವಿಷ್ಯ ಅಂತ ನಾವೆಲ್ಲ ನಂಬಿದ್ದೀವಿ. ಆ ಪ್ರಕಾರವಾಗಿ ನಮ್ಮ ಮುಂದಿನ ಪೀಳಿಗೆಗೆ, ಈಗಿನ ಎಲ್ಲ ಚಿಕ್ಕ ಮಕ್ಕಳಿಗೆ ಸಂಸ್ಕೃತ ಭಾಷೆ ಕಲಿಕೆ ಮತ್ತು ಸಂಸ್ಕೃತ ಭಾಷೆಯಿಂದ ಅವರಿಗೆ ಸಂಸ್ಕಾರ ಉಂಟಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅನೇಕ ಧಾರಾವಾಹಿಗಳು ಬರ್ತಾ ಇದೆ. ಅನೇಕ ವಿದ್ವಾಂಸರು ಅಥವಾ ಅಧ್ಯಾಪಕರಿಂದ ಸಂಸ್ಕೃತ ಭಾಷೆಯ ಬಗ್ಗೆ ಮತ್ತು ಸಂಸ್ಕೃತಿ ಬಗ್ಗೆ ಒಂದು ಸೀರೀಸ್ ಬರ್ತಾ ಇದೆ. ಆ ಪ್ರಕಾರ ಇವತ್ತು ನನಗೆ ಕೊಟ್ಟಿರೋ ವಿಷಯ ಏನಂದರೆ, ಸಂಸ್ಕೃತ ಭಾಷೆ ಯಾಕೆ ಕಲಿಬೇಕು ಅಂತ ಒಂದು ಅಂಶ ಇದೆ. ಪ್ರಸ್ತುತ ಪ್ರಪಂಚದಲ್ಲಿ ಸಾವಿರಾರು ಭಾಷೆಗಳಿವೆ, ನೂರಾರು ಭಾಷೆಗಳಿವೆ. ಅದರಲ್ಲಿಯೂ ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳ ಜೊತೆಯಲ್ಲಿ ಆ ನೂರಾರು ಭಾಷೆಯನ್ನು ಮೆಟ್ಟಿ ನಿಂತು ಅದನ್ನು ತುಳಿದು ಮೆಟ್ಟಿ ನಿಂತು ಇಂಗ್ಲೀಷ್ ಭಾಷೆ ಬಂದುಬಿಟ್ಟಿದೆ. ಈಗ ಇಂಗ್ಲೀಷ್ ಭಾಷೆಯಿಂದ ಎಲ್ಲ ರೀತಿಯ ವ್ಯವಹಾರ, ಬಿಸ್ನೆಸ್, ಡೇ ಟು ಡೇ ಆ್ಯಕ್ಟಿವಿಟೀಸ್, ಡೇ ಟು ಡೇ ಲೈಫ್ ಎಲ್ಲ ನಡೀತಾ ಇದೆ ಈಗ ಇಂಗ್ಲೀಷ್ ಭಾಷೆಯಿಂದ ಅಲ್ವಾ. ಹೀಗಿದ್ದಾಗ ಸಂಸ್ಕೃತ ಭಾಷೆ ಹಳೆಯ ಭಾಷೆ ಇರ್ಬೋದು, ಪ್ರಾಚೀನ ಭಾಷೆ ಇರ್ಬೋದು, ಅದು ಯಾಕೆ ಬೇಕು ಇವಾಗ ಅಂತ ಎಲ್ಲರೂ ಪ್ರಶ್ನೆ ಮಾಡ್ಬೋದು. ನಮಗೆ ಅನೇಕ ಜನ ಪ್ರಶ್ನೆ ಮಾಡ್ಬೋದು, ಸಂಸ್ಕೃತ ಭಾಷೆ ಯಾಕೆ ಬೇಕು ಅಂತ. ಅದಕ್ಕೆ ಉತ್ತರ ಕೊಡೋದು ಒಂದು ದೃಷ್ಟಿಯಿಂದ ಸುಲಭವಾದರೂ ಮತ್ತೊಂದು ದೃಷ್ಟಿಯಿಂದ ಕಷ್ಟವಾಗುತ್ತೆ ಉತ್ತರ ಕೊಡೋದು. ಈಗ ಸಂಸ್ಕೃತ ಭಾಷೆ ಮತ್ತು ಪ್ರಸ್ತುತ ವಿಶ್ವದಾದ್ಯಂತ ಹಬ್ಬಿರುವ ಇಂಗ್ಲೀಷ್ ಭಾಷೆಯನ್ನು ನಾವನ್ನ ತುಲನೆ ಅಂದರೆ ಕಂಪೇರ್ ಮಾಡಿಬಿಟ್ಟು ಹೇಳೋಣ ಈಗ. ಯಾಕಂದರೆ ಅದೇ ನಮಗೆ ಅನಿವಾರ್ಯವಾಗಿದೆ. ಈಗ ಸಂಸ್ಕೃತ ಭಾಷೆ ಯಾಕೆ ಕಲಿಬೇಕು ಅಂತ ಹೇಳಲಿಕ್ಕೆ ನಮ್ಮ ಹತ್ರ 10 ಕಾರಣ ಇವೆ. 100 ಕಾರಣ ಸಿಗ್ಬೋದು. ನಮಗೆ 100 ಕಾರಣವೇ ಬೇಕಾಗಿಲ್ಲ. ಬಲವಾದ ಒನ್ ರೀಸನ್ ಸಾಕು. ದೇರ್ ಶುಡ್ ಬಿ ಎ ಸ್ಟ್ರಾಂಗ್ ರೀಸನ್ ಟು ಡೂ ಸಮಥಿಂಗ್. ಓಕೆ, ಆ್ಯಂಡ್ ದೇರ್ ಶುಡ್ ಬಿ ಎ ಸ್ಟ್ರಾಂಗ್ ರೀಸನ್ ಟು ನಾಟ್ ಟು ಡೂ ಸಮಥಿಂಗ್. ಯಾವುದೋ ಒಂದು ವಿಷಯ ಮಾಡಬೇಕಾದ್ರೆ ಅದು ಬಲವಾದ ಕಾರಣ ಇರಬೇಕು, ಮಾಡಬೇಡಿ ಅಂತ ಹೇಳಬೇಕಾದ್ರೆ ಬಲವಾದ ಕಾರಣ ಇರಬೇಕು. ಹೀಗೆ ಅದರಲ್ಲಿ ನಾನು ಕೆಲವು ಕಾರಣಗಳನ್ನು ಸಂಸ್ಕೃತ ಭಾಷೆ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಆಯ್ಕೆ ಮಾಡಿದ್ದೀನಿ. ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಅಂತ. ಸಂಸ್ಕೃತ ಭಾಷೆಯಲ್ಲಿ ಪದಕ್ಕೆ ನಾವೆಲ್ಲ ಸೇರಿಸ್ತಾ ಹೋಗ್ತೀವಿ ಪ್ರತ್ಯಯಗಳನ್ನು. ವಿಭಕ್ತೀಸ್ ಅಂದರೆ ಕೇಸಸ್, ಪ್ರತ್ಯಯ ಅಂದರೆ ಅಫಿಕ್ಸ್ ಅಂತ ನಾವೆಲ್ಲ ಕರಿತೀವಿ ಇಂಗ್ಲೀಷ್ ಭಾಷೆಯಲ್ಲಿ. ಈ ಅಫಿಕ್ಸ್, ಕೇಸ್, ಜೆಂಡರ್ ಅಂದರೆ ಲಿಂಗ, ನಂಬರ್ ಅಂದರೆ ವಚನ, ನಾವೆಲ್ಲ ಸಂಸ್ಕೃತ ಭಾಷೆಯಲ್ಲಿ ಆ ಪದಕ್ಕೆ ಸೇರಿಸ್ತಾ ಹೋಗ್ತೀವಿ, ಪದಕ್ಕೆ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆಯಿತಾ? ಅದನ್ನು ನಾವು ಶಕ್ತಿ ಅಂತ ಕರಿತೀವಿ. ಶಕ್ತಿ ಅಂದರೆ ಏನೋ ದ ಪವರ್ ಆಫ್ ದ ವರ್ಡ್ ಅಂತ. ಆ ಪದಕ್ಕೆ ಶಕ್ತಿ ಬರುತ್ತೆ. ಅದೇ ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಪದಕ್ಕೆ ನಾವು ಸಫಿಕ್ಸ್ನ ನೇರವಾಗಿ ಸಫಿಕ್ಸ್ ಆಗಲಿ, ಲಿಂಗ ಆಗಲಿ, ವಿಭಕ್ತಿ ಆಗಲಿ ಅಥವಾ ವಚನ, ನಂಬರ್ ಆಗಲಿ ಆ್ಯಡ್ ಮಾಡಲ್ಲ, ಅದನ್ನು ಸೇರಿಸಲ್ಲ. ಓನ್ಲಿ ಯಾವುದನ್ನು ಮಾಡ್ತೀವಿ ನಾವೀಗ? ಪ್ರಿಪೊಸಿಷನ್ಸ್ ಕೆಲವನ್ನ ಮತ್ತು ಪ್ರಿಫಿಕ್ಸ್ ನಾವು ಆ್ಯಡ್ ಮಾಡ್ತೀವಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಮೇಕ್, ರಿಮೇಕ್, ಅಲ್ವಾ, ಥಿಂಕ್, ರೀಥಿಂಕ್ ಕೆಲವು ಮಾತ್ರ ಆ್ಯಡ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಎಲ್ಲ ಪದಗಳು ಇಂಗ್ಲೀಷ್ ಭಾಷೆಯಲ್ಲಿ ಬೇರೆ ಆಗಿ ಬರುತ್ತೆ. ಟೇಕ್ ಎ ಸೆಂಟೆನ್ಸ್, ಫಾರ್ ಎಕ್ಸಾಂಪಲ್ ಟೇಕ್ ಎ ಸೆಂಟೆನ್ಸ್ ಆರ್ ಎ ಪ್ಯಾರಾಗ್ರಾಫ್ ಆರ್ ಎ ಪೇಜ್ ಆರ್ ಎ ಕಂಪ್ಲೀಟ್ ಟಾಪಿಕ್. ಪ್ರತಿಯೊಂದು ಪದಗಳು ಕೂಡ ಬೇರೆ ಆಗಿ ಬರುತ್ತಲ್ಲಿ. ಹಾಗಾಗಿ ಏನಾಯಿತು, ಒಂದು ಭಾಷೆ ಪಕ್ಕ ಇನ್ನೊಂದು ಭಾಷೆ ಬರೀಬೇಕಾಗುತ್ತೆ. ಇದು ಸ್ವಲ್ಪ ಈ ಒಂದು ಸಿಸ್ಟಮ್ ಇದೆಯಲ್ಲ, ಈ ಸಿಸ್ಟಮಲ್ಲಿ ಶಕ್ತಿ ಇಲ್ಲ, ಪವರ್ ಇಲ್ಲ. ದರ್ ಇಸ್ ನೋ ಪವರ್ ವಿತ್ ದ ವರ್ಡ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಆಯಿತಾ? ಅದೇ ರೀತಿಯಾಗಿ ಸೆಂಟೆನ್ಸಲ್ಲಿ ಕೂಡ ಶಕ್ತಿ ಇರೋಲ್ಲ. ಅದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಂಸ್ಕೃತ ಭಾಷೆಯಲ್ಲಿ ರಾಮಃ ರಾವಣಂ ಹಂತಿ ಅಂತ. ರಾಮಃ ರಾವಣಂ ಹಂತಿ. ಯಾಕಂದರೆ ರಾಮಃ ರಾಮನು, ರಾವಣನನ್ನು, ಹಂತಿ ಕೊಲ್ತಾ ಇದ್ದಾನೆ ಅಂತ ಅಲ್ವಾ. ಇವಾಗ ಆ ಪದಗಳು ಚೇಂಜ್ ಮಾಡಿ ನೀವೀಗ. ಫಸ್ಟು ನಾನು ರಾಮಃ ಅಂತ ಹೇಳಿದೆ, ಆಮೇಲೆ ರಾವಣಂ ಅಂತ ಹೇಳಿದೆ, ಆಮೇಲೆ ಹಂತಿ ಅಂತ ಹೇಳಿದೆ ಅಲ್ವಾ. ಹಂತಿ ಅನ್ನೋದು ಕ್ರಿಯಾಪದ, ಒಬ್ಬದು. ನೀವೀಗ ಅದನ್ನು ಇಂಟರ್ಚೇಂಜ್ ಮಾಡಿ. ಈಗ ವಿ ಕ್ಯಾನ್ ಡೂ ಇಂಟರ್ಚೇಂಜ್ ಆಫ್ ವರ್ಡ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಓಕೆ, ಇನ್ ಎ ಸೆಂಟೆನ್ಸ್. ಉದಾಹರಣೆಗೆ ಈಗ ರಾವಣಂ ಫಸ್ಟ್ ತಗೊಳ್ಳಿ, ರಾಮ ಆಮೇಲೆ ಹಾಕಿ, ರಾವಣಂ ರಾಮಃ ಹಂತಿ. ಅದೇ ಮೀನಿಂಗ್ ಬರುತ್ತೆ. ಏನು ಮೀನಿಂಗ್ ಬರುತ್ತೆ? ರಾಮನು ರಾವಣನನ್ನು ಕೊಲ್ಲುತ್ತಾನೆ ಅಂತ ಮೀನಿಂಗ್ ಬರುತ್ತೆ.
ನೀವು ಬೇಕಾದ್ರೆ ವರ್ಬ್ ಫಸ್ಟ್ ಹಾಕಿ. ಹಂತಿ ರಾವಣಂ ರಾಮಃ, ಅರ್ಥ ಏನು ಬರುತ್ತೆ? ಕೊಲ್ಲುತ್ತಾನೆ ರಾವಣನನ್ನು ರಾಮ. ಅರ್ಥ ಆಯಿತು, ಒಂದೇ ಮೀನಿಂಗ್ ಅಲ್ವಾ? ಪದಗಳು ವ್ಯತ್ಯಾಸ ಆಯಿತು, ನಾವು ಪದದ ಅರ್ಥವನ್ನು ಹೇಳೋ ರೀತಿ ವ್ಯತ್ಯಾಸ ಆಯಿತು, ಅರ್ಥ ಮಾತ್ರ ಒಂದೇ ಆಗಿದೆ ಸಂಸ್ಕೃತ ಭಾಷೆಯಲ್ಲಿ. ಇದನ್ನು ನಾವೇನಂತೀವಿ? ಶಕ್ತಿ ಅಂತ ಕರಿತೀವಿ. ಪದಕ್ಕಿರೋ ಶಕ್ತಿ ಇದು, ಪದಗಳ ಶಕ್ತಿ ಇದೆ ಸಂಸ್ಕೃತ ಭಾಷೆಯಲ್ಲಿ. ಇಂಗ್ಲೀಷಲ್ಲಿ ನೋಡಿ, ಈಗ ರಾಮ ಕಿಲ್ಸ್ ರಾವಣ, ಅರ್ಥ ಆಯ್ತಲ್ವ ನಿಮಗೆಲ್ಲ? ಅರ್ಥ ಆಯಿತು. ಇವಾಗ ಲೆಟ್ ಅಸ್ ಇಂಟರ್ಚೇಂಜ್ ದ ವರ್ಡ್ ಆಫ್ ದಿಸ್ ಸೆಂಟೆನ್ಸ್. ಚೇಂಜ್ ಮಾಡಿ ನೋಡಿ. ಈಗ ರಾಮ ಕಿಲ್ಸ್ ರಾವಣ, ಚೇಂಜ್ ಮಾಡು. ಏನಾಯ್ತು ಇವಾಗ? ಪದನ ವ್ಯತ್ಯಾಸ ಮಾಡಿದ್ರೆ ರಾವಣ ಕಿಲ್ಸ್ ರಾಮ ಅಂತ ಆಯ್ತು. ಅರ್ಥ ಒಂದೇ ಆಯ್ತಾ? ಏನಾಯ್ತು ಅರ್ಥ ಆಯ್ತು? ರಾಮನನ್ನು ರಾವಣ ಕೊಂದ ಅಂತ ಆಗ್ಬಿಡುತ್ತೆ, ವ್ಯತ್ಯಾಸ ಆಗ್ಬಿಡುತ್ತೆ. ಯಾಕೆ ವ್ಯತ್ಯಾಸ ಆಯಿತು? ಯಾಕಂತ ಹೇಳಿದ್ರೆ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಪದ ಆಮೇಲೆ ಒನ್ ಆಫ್ಟರ್ ಅನದರ್ ವಿ ಅರೇಂಜ್ ದ ವರ್ಡ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಆ್ಯಂಡ್ ಸೊ we don't add vibhakti, linga vibhakti, vachana or suffix and whatever we add, that we don't add directly to the words. So where we can't see the power with the word, ಪದಗಳ ಶಕ್ತಿ ಇದೆಲ್ಲ ನಮಗೆ ಇಂಗ್ಲೀಷ್ ಭಾಷೆ ಸಿಗೋಲ್ಲ. ಇದೊಂದು ಸಾಕಲ್ಲ ಬಲವಾದ ಕಾರಣ ಸಂಸ್ಕೃತ ಅಲ್ವಾ? ಏನನ್ನ ಇಂಗ್ಲೀಷ್ ಭಾಷೆಗಿಂತಲೂ ಕೂಡ ನಾವು ಸಂಸ್ಕೃತ ಭಾಷೆಯನ್ನು ಕಲಿಬೋದು ಅಂತ ಹೇಳೋಕ್ಕೆ ಒಂದು ಬಲವಾದ ಕಾರಣ ಸಾಕು, ಇದೊಂದು. ಇದೇ ರೀತಿಯಾಗಿ ಇನ್ನು ಪದಗಳು ನೋಡಿ, ಪದಗಳನ್ನ now I am going to talk about words. In Sanskrit language we can see internal change of words in the language. ಉದಾಹರಣೆಗೆ ಸೂರ್ಯಂಗೆ ಏನಂತಾರೆ ಇಂಗ್ಲೀಷಲ್ಲಿ? ಸನ್ ಅಂತಂದು. ಸೂರ್ಯಂಗೆ ಸನ್, ಚಂದ್ರನಿಗೆ ಮೂನ್ ಅಲ್ವಾ? ಸರಿ, ಅರ್ಥ ಆಯಿತು ಅಲ್ವಾ? ಸಂಸ್ಕೃತದಲ್ಲಿ ಸೂರ್ಯಂಗೆ ಏನಂತೀವಿ? ದಿನಕರ, ಸೂರ್ಯ, ಭಾಸ್ಕರ, ದಿವಾಕರ ಅಂತ ಹೇಳ್ತೀವಿ. ಹಾಗೆ ಚಂದ್ರನಿಗೆ ಏನಂತೀವಿ? ನಿಶಾಕರ, ರಜನೀಕಾಂತ ಅಂತ ಹೇಳ್ತೀವಿ ಚಂದ್ರನಿಗೆ. ಆಯಿತಾ? ಇವಾಗ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಅಲ್ಲಿ ಚೇಂಜ್ ಮಾಡ್ಬೋದು ನಾವೀಗ. ಇನ್ಸ್ಟೆಡ್ ಆಫ್ ಕಾಲಿಂಗ್ ಸನ್ ಆ್ಯಸ್ ಸನ್, ವಿ ಕ್ಯಾನ್ ಕಾಲ್ ಸನ್ ಆ್ಯಸ್ ಮೂನ್. ಕೋಡ್ ಮಾತ್ರ ಚೇಂಜ್ ಆಗುತ್ತಲ್ಲಿ, ಸುಮ್ಮನೆ ಅಲ್ವಾ? ನಾವು ಸೂರ್ಯನನ್ನು ಸೂರ್ಯ ಇದ್ದಾನೆ, ಸೂರ್ಯ ಹಾಗೆ ಇದ್ದಾನೆ, ಸನ್ ಹಾಗೆ ಇದ್ದಾನೆ. ಇನ್ಸ್ಟೆಡ್ ಆಫ್ ಕಾಲಿಂಗ್ ಹಿಮ್ ಸನ್ ವಿ ಕ್ಯಾನ್ ಕಾಲ್ ಹಿಮ್ ಮೂನ್. ವ್ಯತ್ಯಾಸ ಏನಾಗಲ್ಲ, ಕೋಡ್ ಮಾತ್ರ ಬೇರೆ ಆಯಿತು. ಕೋಡ್ ಮಾತ್ರ ಬೇರೆ ಆಯಿತು. ಇವತ್ತಿನಿಂದ ನಾವು ಸೂರ್ಯನನ್ನು ಸನ್ ಅಂತ ಕರೆಯಲ್ಲ, ಮತ್ತೇನಂತ ಕರಿತೀವಿ? ಮೂನ್ ಅಂತ ಕರಿಬೋದು. ತಪ್ಪೇನಿದೆ ಅದರಲ್ಲಿ? ಇಲ್ಲಿವರೆಗೂ ನಾವು ಸನ್ ಅಂತ ಹೊರಗಿಂದ ಕರಿತಾ ಇದ್ವಿ, ಇವತ್ತಿಂದ ಏನು ಮಾಡ್ತೀವಿ? ನಾವು ಮೂನ್ ಅಂತ ಕರಿತೀವಿ. ವ್ಯತ್ಯಾಸ ಏನಾಗಲ್ಲ. ಯಾಕೆ? ಬೇರೆ ಭಾಷೆಗಳಲ್ಲಿ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಅದು ಕೇವಲ ಕೋಡ್, ಸುಮ್ಮನೆ ಅದು ಹೆಸರು ಮಾತ್ರ, ಬರೀ ಹೆಸರು ಮಾತ್ರ ಅದು. ಅರ್ಥ ಆಯ್ತಾ? ಆದರೆ ಅದೇ ನಾವು ಸಂಸ್ಕೃತ ಭಾಷೆಯಲ್ಲಿ ದಿನಕರ ಅಂದರೆ ಸೂರ್ಯ ಅಂತೀವಿ. ದಿನಕರ ಪದವನ್ನು ನಾವು ಸೂರ್ಯನಿಗೆ ಹೇಳಬೇಕು, ಬೇರೆಯವ್ರು ಹೇಳಲಿಕ್ಕಾಗಲ್ಲ. ಯಾಕೆ? ದಿನಂ ಕರೋತಿ ಇತಿ ದಿನಕರ, ದಿವಾಂ ಕರೋತಿ ದಿವಾಕರ, ಭಾಃ ಕರೋತಿ ಇತಿ ಭಾಸ್ಕರ. ಆಯಿತಾ? ಹೀಗೆ ಹಾಗೇನಾಯಿತು, ನಾವು ದಿನಕರ, ಭಾಸ್ಕರ ಅಥವಾ ದಿವಾಕರ ಪದಗಳನ್ನು ನಾವು ಮೂನಿಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಅರ್ಥ ಬೇರೆನೇ ಆಗ್ಬಿಡುತ್ತೆ. ಮೂರು ಏನು ಮಾಡ್ತಾನೆ ಅವನು? ರಾತ್ರಿಕರ. ಅವನು ರಾತ್ರಿ ಉಂಟು ಮಾಡೋದು ಯಾರು? ಚಂದ್ರ ಅಲ್ವಾ? ಸೂರ್ಯ ಅಲ್ಲ. ಹಾಗಾಗಿ ದಿನಕರ, ದಿವಾಕರ, ಭಾಸ್ಕರ, ಹಸ್ಕರ, ಸೂರ್ಯ, ಆರ್ಯಮ, ಆದಿತ್ಯ ಇದೆಲ್ಲ ಪದಗಳು ನಾವು ಸೂರ್ಯನಿಗೆ ಹೇಳಬೇಕು, ಚೇಂಜ್ ಮಾಡೋಕ್ಕಾಗಲ್ಲ. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಪದಗಳು ಕೇವಲ ಕೋಡ್, ಸನ್ನೆ ಅಥವಾ ಹೆಸರಾಗಿ ಉಳಿಯೋಲ್ಲ, ಅದು ಅರ್ಥವತ್ತಾಗಿರುತ್ತೆ. ಇಟ್ ಹ್ಯಾಸ್ ಇಟ್ಸ್ ಓನ್ ದ ಪವರ್ ಆಫ್ ಮೀನಿಂಗ್. ಚೇಂಜ್ ಮಾಡೋಕ್ಕಾಗಲ್ಲ ಅದನ್ನು. ಇಂಗ್ಲೀಷಲ್ಲಿ ಮಾಡಿ ಬರೀ ಕೋಡ್ ಅಷ್ಟೇ ಅದು ಅಲ್ವಾ? ಚೇರನ್ನು ಟೇಬಲ್ ಅಂತ ಕರೀರಿ, ನೋ ಪ್ರಾಬ್ಲಮ್. ಟೇಬಲ್ ಚೇರ್ ಅಂತ ಕರೀರಿ, ಏನು ಪ್ರಾಬ್ಲಮ್ ಆಗುತ್ತೆ? ಯಾಕೆ? ಅಲ್ಲಿ ಬರೀ ಕೋಡ್ ಮಾತ್ರ, ಅದು ಬರೀ ಕೋಡ್, ಅದು ಸುಮ್ಮನೆ, ಅದು ಚೇಂಜ್ ಮಾಡ್ಕೋಬೋದು ನಾವು. ಅದು ಕನ್ನಡ ಭಾಷೆಯಲ್ಲಿ ಹಾಗೇನೆ. ಕಲ್ಲಿನ ಮಣ್ಣಂತ ಕರಿ, ಮಣ್ಣನ್ನು ಕಲ್ಲಂತ ಕರೀರಿ, ಏನು ಪ್ರಾಬ್ಲಮ್ ಏನಾಗಲ್ಲ. ಇಷ್ಟು ವರ್ಷಗಳಿಂದ ನಾವು ಕಲ್ಲಂತ ಕರಿತಾ ಇದ್ವಿ, ಇವಾಗ ಕಲ್ಲನ್ನು ಮಣ್ಣಂತ ಕರಿಬೋದು, ಪದ ಮಾತ್ರ ಬೇರೆ ಆಗುತ್ತೆ. ಆಯಿತಾ? ಆದ್ರೆ ಸಂಸ್ಕೃತ ಭಾಷೆಯಲ್ಲಿ ನಾವು ಚೇಂಜ್ ಮಾಡಲಿಕ್ಕಾಗಲ್ಲ. ಏನಾಗಂದರೆ ಆ ಪದಗಳೇನಾಗುತ್ತೆ, ಅದೇ ಅರ್ಥನ ಕೊಡುತ್ತೆ. ಅಂದ್ರೆ ಏನೋ ಆ ವ್ಯಕ್ತಿ ಅಥವಾ ಆ ಪ್ಲೇಸು ಅಥವಾ ಆಬ್ಜೆಕ್ಟು, ಅದರದ್ದೇ ಅರ್ಥಕ್ಕೆ ಸರಿಯಾಗಿ ಆ ಪದ ಇರುತ್ತೆ. ಹಾಗಾಗಿ ಇದೇನಿದು? ದಿಸ್ ಇಸ್ ಇದು ಪವರ್ ಆಫ್ ದ ವರ್ಡ್ಸ್ ದಟ್ ವಿ ಕುಡ್ ಸಿ ಓನ್ಲಿ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಹಾಗಾಗಿ ಏನಾಯಿತು? ಇಂಟರ್ನೆಟ್ ಚೇಂಜ್ ನಾವು ಮಾಡಲಿಕ್ಕಾಗಲ್ಲ ಅದರಲ್ಲಿ, ಸಂಸ್ಕೃತ ಭಾಷೆಯಲ್ಲಿ.
ಹಾಗಾಗಿ ಸಂಸ್ಕೃತ ಭಾಷೆಯಲ್ಲಿ ಏನಿದೆ ಒಂದು ಸೊ ಇಟ್ ಇಸ್ ಕಾಲ್ಡ್ ಕಲ್ಚರ್ ಲ್ಯಾಂಗ್ವೇಜ್. ಸಂಸ್ಕಾರ ಅಂದರೆ ಒಳ್ಳೆ ಕಲ್ಚರ್ ಮಾಡಿ, ಕಲ್ಟಿವೇಟ್ ಮಾಡಿ, ಕಲ್ಚರ್ ಮಾಡಿ ಸಂಸ್ಕಾರಗೊಂಡಿರೋ ಭಾಷೆ ಸಂಸ್ಕೃತ ಭಾಷೆ. ಇದು ದೇವ ಭಾಷೆ ಅದು ಆಮೇಲೆ ಇರಲ್ಲ, ಅದ್ರಲ್ಲಿ ಆಮೇಲೆ ವಿಚಾರ ಮಾಡೋಣ. ಮೊದಲು ಈ ಭಾಷೆ ಯಾಕೆ ಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಕಾರಣ ಇದೆ. ಅರ್ಥ ಆಯ್ತಾ? ಹೀಗಿದ್ದಾಗ ಸಂಸ್ಕೃತ ಭಾಷೆಯನ್ನು ಕಲಿತ್ರೆ ನಮಗೆ ಯಾವ ನಷ್ಟ ಆಗುತ್ತೆ? ಯಾವ ನಷ್ಟ ಆಗಲ್ಲ. ಇನ್ನು ಜ್ಞಾನ ಹೆಚ್ಚು ಬೆಳೆಯುತ್ತೆ, ನಮಗೆ ಬುದ್ಧಿ ವಿಕಾಸ ಆಗುತ್ತೆ ಬೆಳೆದ್ರೆ. ಇಲ್ಲ, ಈ ಪದಕ್ಕೆ ಇದೇ ಹೊರಡು ಹೇಳಬೇಕು ನಾವು ಅಲ್ಲ. ಯು ಶುಡ್ ಕಾಲ್ ಸೂರ್ಯ ಆ್ಯಸ್ ದಿನಕರ, ದಿವಾಕರ, ಭಾಸ್ಕರ, ಸೂರ್ಯ ಅಂತ ಅಲ್ವಾ? ಆದರೆ ಬೇರೆ ಭಾಷೆಯನ್ನು ಚೇಂಜ್ ಮಾಡ್ಕೋಬೋದು, ಏನು ಸಮಸ್ಯೆ ಆಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಹೀಗೆ ಪದಗಳ ಶಕ್ತಿ ಅಂತ ಇರುತ್ತೆ ಸಂಸ್ಕೃತ ಭಾಷೆಯಲ್ಲಿ. ಎರಡು ಕಾರಣ ಆಯಿತಾ. ಇನ್ನು ಸಂಸ್ಕೃತ ಭಾಷೆಯಲ್ಲಿ ಇನ್ನೊಂದು ವಿಶೇಷ ಏನಂದರೆ ಸಿಸ್ಟಮ್ ಆಫ್ ಮಗ್ಗಿಂಗ್, ಬೈಹ್ಯಾಟ್ ಮಾಡೋದು. ನಿಮಗೋಸ್ಕರ ಹೇಳ್ತಾ ಇದ್ದೀನಿ, ಮಕ್ಕಳಿಗೋಸ್ಕರ ನಾನು. ಈಗಿನ ಕಾಲದಲ್ಲಿ ಎಲ್ಲರೂ ಏನಂತಾರೆ, ಬೈಹ್ಯಾಟ್ ಮಾಡಿಬಿಡಿ ಅಂತಾರೆ. ಸಿಂಪ್ಲಿ ಡೋಂಟ್ ಡು ಮಗ್, ಓಕೆ, ಡೋಂಟ್ ಡು ಮಗ್ಗಿಂಗ್, ಡೋಂಟ್ ಬೈಹ್ಯಾಟ್, ಜಸ್ಟ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ ಅಂಡ್ ರೈಟ್ ಎಕ್ಸಾಮಿನೇಷನ್ ಆರ್ ಓಕೆ ಗೋ ಫರ್ದರ್ ಅಂತ ಹೇಳ್ತಾರೆ. ತಪ್ಪದು ಆಯಿತಾ. ಒಂದು ಓಕೆ ಅಪ್ ಟು ಸಮ್ ಸರ್ಟನ್ ಏಜ್, ರೈಟ್ ಫ್ರಮ್ ಚೈಲ್ಡ್ಹುಡ್ ಅಪ್ ಟು ಸಮ್ ಸರ್ಟನ್ ಏಜ್, ಅಪ್ ಟು 10th, ಟೇಕ್ ಸಮ್ ಏಜ್, ದೆನ್ ವಿ ಹ್ಯಾವ್ ಟು ಬೈ ಹಾರ್ಟ್ ಆಲ್ ದ ಥಿಂಗ್ಸ್, ಆಲ್ ದ ಸಬ್ಜೆಕ್ಟ್ಸ್ ಬೈಟ್ ಮಾಡಬೇಕು. ಯಾಕೆ ಬೈಟ್ ಮಾಡಬೇಕು? ನೋಡಿ, ಸಂಸ್ಕೃತ ಭಾಷೆಯಲ್ಲೊಂದು ಇದೆ, ಏನಿದೆ, ಗುಡ್ ಸೇಯಿಂಗ್ ಇದೆ. ಕಂಠಸ್ಥ ಯಾಗತ ವಿದ್ಯಾ ಸವಿ ವಿದ್ಯಾ ಪ್ರಕಾಶಿತ ಅಂತಂದು. ವಿದ್ಯೆ ಎಲ್ಲಿದೆ? ಇದೆಲ್ಲಿದೆ? ಲೈಬ್ರರಿಲಿ ವಿದ್ಯೆ ಇದೆಯಾ? ಇದರ ಒಳಗೆ ಇರುತ್ತೆ, ಲೈಬ್ರರಿಲಿ ಇರುತ್ತೆ ಅದು. ವಿದ್ಯೆ ಎಲ್ಲಿದೆ? ಬುಕ್ಸಲ್ಲಿ ಇದೆಯಾ? ಬುಕ್ ಒಳಗೆ ಇರ್ತದೆ, ಹೊರಗೆ ಬರಲ್ಲದು. ಲೈಬ್ರರಿಯಿಂದ ಬುಕ್ಕಿಂದ ವಿದ್ಯೆ ಹೊರಗೆ ಬರಬೇಕಾದ್ರೆ ಎಲ್ಲಿರಬೇಕದು? ಮೈಂಡಲ್ಲಿರಬೇಕು, ಬ್ರೈನಲ್ಲಿರಬೇಕು ಅಲ್ವಾ? ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ದ ಬ್ರೈನ್, ಮೈಂಡ್. ಬ್ರೈನಲ್ಲಿ ಸ್ಟೋರ್ ಆಗಬೇಕಾದ್ರೆ ನೀವು ಅದನ್ನು ಬೈಹ್ಯಾಟ್ ಮಾಡಲೇಬೇಕು. ಏನು ಮಾಡಬೇಕು? ಅದನ್ನು ಬೈಹ್ಯಾಟ್ ಮಾಡಲೇಬೇಕು. ಅದು ಕಂಠಸ್ಥ ಆಗಬೇಕು. ಅದಕ್ಕೆ ಹೇಳಿದ್ದು ಕಂಠಸ್ಥ ಯಾಗತ ವಿದ್ಯಾ ಸವಿ ವಿದ್ಯಾ ಪ್ರಕಾಶಿತ ಅಂತ. ವಿದ್ಯೆ ಒಂದು ಪ್ರಕಾಶಗೊಳ್ಳಬೇಕಾದ್ರೆ, ಇಫ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ದ ಎಜುಕೇಷನ್ ಆರ್ ದ ನಾಲೆಡ್ಜ್, ಇಟ್ ಶುಡ್ ಬಿ ಇನ್ ಅವರ್ ಥ್ರೋಟ್, ದಟ್ ಮೀನ್ಸ್ ಇನ್ ಅವರ್ ಮೈಂಡ್. ಈ ಒಂದು ಸಿಸ್ಟಮ್ ಸಂಸ್ಕೃತ ಭಾಷೆಯಲ್ಲಿ ಬಹಳ ಚೆನ್ನಾಗಿದೆ ಇದು. ಉದಾಹರಣೆಗೆ ಜಸ್ಟ್ ಟೇಕ್ ಎಕ್ಸಾಂಪಲ್ ಆಫ್ ಡಿಕ್ಷನರಿ ತಾನೇ. ಯಾವುದೇ ಭಾಷೆಯಲ್ಲಿ ಕೂಡ ಡಿಕ್ಷನರಿಯನ್ನು ಕಂಠಪಾಠ ಮಾಡಲ್ಲ. ನೀವು ಮಾಡ್ತೀರಾ? ಇಲ್ಲಿ ಬೈ ಹ್ಯಾಟ್ ಡಿಕ್ಷನರಿ ಆಫ್ ಇಂಗ್ಲೀಷ್, ಇಲ್ಲಿ ಬೈ ಡಿಕ್ಷನರಿ ಆಫ್ ಕನ್ನಡ ಇಲ್ಲ. ಓಕೆ, ವೆನೆವರ್ ಯು ಹ್ಯಾವ್ ಡೌಟ್, okay, whenever you need the words, the meaning of the words, just you refer it. What is the meaning of sun? What is the meaning of moon? Only you refer it. But in Sanskrita we have the beautiful system. It is baihatting, mugging. We mug entire dictionary. ಅರ್ಥ ಆಯ್ತಾ? ಡಿಕ್ಷನರಿ ಇರುತ್ತೆ, ನಿಮ್ಮದು ಡಿಕ್ಷನರಿ ಇರುತ್ತೆ, ಬುಕ್ಕಲ್ಲಿ ಲೈಬ್ರರಿ ಡಿಕ್ಷನರಿ ಇರುತ್ತೆ. ಯು ಗೋ ಟು ಲೈಬ್ರರಿ ಆ್ಯಂಡ್ ಟೇಕ್ ಇಟ್ ಔಟ್ ದ ಬುಕ್ ಆ್ಯಂಡ್ ಯು ಹ್ಯಾವ್ ಟು ರೆಫರ್ ಇಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಸಮಥಿಂಗ್, ಯು ಹ್ಯಾವ್ ಟು ವರ್ಡ್. ನಮ್ಮಲ್ಲಿ ಎಲ್ಲೆಲ್ಲಿ ಇರುತ್ತೆ. ಉದಾಹರಣೆಗೆ ಟೇಕ್ ದ ಎಕ್ಸಾಂಪಲ್ ಆಫ್ ಸೂರ್ಯನ ತಗೊಳ್ಳಿ, ಯಾರ ತಗೊಳ್ಳಿ, ಸೂರ್ಯ ಪದಕ್ಕೆ ಎಷ್ಟು ಪರ್ಯಾಯ ಪದ ಇದೆ ಅಂದರೆ ಏನು? ಸಿನೋನಿಮ್ಸ್ ಎಷ್ಟಿದೆ ಇಂಗ್ಲೀಷಲ್ಲಿ? ಓನ್ಲಿ ಒನ್, ಸನ್, ದಟ್ಸ್ ಆಲ್. ಸಂಸ್ಕೃತ ಭಾಷೆಯಲ್ಲಿ 1,000 ಪದಗಳಿಗೆ ಸೂರ್ಯನಿಗೆ ಎಷ್ಟಿದೆ? 1000 ವರ್ಡ್ ಸಿನೋನಿಮ್ಸ್ ಫಾರ್ ಸನ್. ಸಂಸ್ಕೃತದಲ್ಲಿ ಆಯಿತಾ? ಭೂಮಿ ತಗೊಳ್ಳಿ, 10 ಪದಗಳು ಸಂಸ್ಕೃತ ಭಾಷೆಯಲ್ಲಿ. ಆಮೇಲೆ ಡಿಕ್ಷನರಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಆಯಿತಾ? ಡಿಕ್ಷನರಿ ಕೋಶ ಅಂತಾರೆ, ಅದಕ್ಕೆ ಕೋಶ ಎಲ್ಲವೂ ಕೂಡ ಕಂಠಸ್ಥ ಆಗಿರುತ್ತೆ. ಅದು ಶ್ಲೋಕ ರೂಪದಲ್ಲಿ ಇರುತ್ತೆ. ಶ್ಲೋಕದ ರೂಪ ಉದಾಹರಣೆ ಯಾವುದು? ಈಗ ಇತ್ತವಣ ಯಾವುದು? ಜಲಮ್ ಅಂತ ತಗೊಳ್ಳಿ. ಜಲಮ್ಗೆ ಇಂಗ್ಲೀಷಲ್ಲಿ ಏನಂತಾರೆ? ವಾಟರ್ ಅಷ್ಟೇ. ವಾಟರ್ ಅಷ್ಟೇ, ಮುಗಿದಾಯ್ತು ಅಲ್ಲ. ಸಂಸ್ಕೃತ ಭಾಷೆಯಲ್ಲಿ 10 ಪದಗಳಿದೆ. ಮತ್ತು ಜಲಮ್ ಅಂತ ಹೇಳಿಬಿಟ್ರೆ ನಮಗೇನು ಬರುತ್ತೆ? ಅದು ಆಪಸ್ತ್ರಿಭೂಮ್ನಿ ವಾರ್ವಾರಿ ಸಲಿಲಂ ಕಮಲಂ ಜನಂ, ಹೀಗೆ. ಅಂದರೆ ವಾಟರ್ ಅನ್ನೋ ಪದಕ್ಕೆ ಸಿನೋನಿಮ್ಸ್ ಪರ್ಯಾಯ ಪದಗಳು ಡಿಕ್ಷನರಿಲಿ ಇರಬೇಕಲ್ಲ, ಆ ಡಿಕ್ಷನರಿ ಇರುತ್ತೆ, ಬ್ರೈನ್ ಸ್ಟೋರ್ ಆಗಿರುತ್ತೆ. ಎಂಟೈರ್ ಡಿಕ್ಷನರಿ ವಿಲ್ ಬಿ ಇನ್ ಅವರ್ ಬ್ರೈನ್. ದಿಸ್ ಇಸ್ ದ ಗ್ರೇಟೆಸ್ಟ್ ಥಿಂಗ್ ಟು ಲರ್ನ್ ಎ ಲ್ಯಾಂಗ್ವೇಜ್ ಅಲ್ವಾ? ಈ ಒಂದು ವಿಶೇಷವಾದ ಏನಾದರೂ ಫ್ಯಾಕಲ್ಟಿ ಅನ್ನೋದು ಸಂಸ್ಕೃತ ಭಾಷೆ ಮಾತ್ರ ಇರೋದು. ಇದು ನೀವು ಯಾವುದೇ ವರ್ಡ್ ತಗೊಳ್ಳಿ, ಅವ್ರು ಏನು ಮಾಡ್ತಾರೆ? ಥಟ್ ಅಂತ ಹೇಳಿಬಿಡ್ತಾರೆ. ಮೈಂಡಿಂದ ಸ್ಟೋರ್ ಆಗಿ ಬಂದುಬಿಡುತ್ತೆ ಬಾಯಿಗೆ, ಅದು ಕಂಠಸ್ಥವಾಗಿ ಬಂದುಬಿಡುತ್ತೆ. ಅದು ಲಕ್ಷ್ಮಿ ಅಂತ ಇಟ್ಕೊಳ್ಳಿ, ಲಕ್ಷ್ಮಿ, ಗಾಡೆಸ್ ಲಕ್ಷ್ಮಿ ಅಂತ ಅಷ್ಟೇ ಹೇಳ್ತೀರಿ ಇಂಗ್ಲೀಷಲ್ಲಿ. ನೀವು ಸಂಸ್ಕೃತದಲ್ಲಿ ಲಕ್ಷ್ಮಿ, ಪದ್ಮ, ಲಗ, ಪದ್ಮ, ಕಮಲ, ಶ್ರೀಹರಿಪ್ರಿಯ, ಎಷ್ಟು ಬಂತು ನೋಡಿ ಪದಗಳು ಅದಕ್ಕೆ ಅಲ್ವಾ? ಎಷ್ಟು ಪದಗಳಿದೆ. ಅದೇ ನಂಗೆ ಗೊತ್ತಿರೋದು ಕಡಿಮೆನೇ ಪದಗಳು, ಅಂತೂ ಎಷ್ಟು ಪದಗಳಿದೆ. ಅದೇ ತಗೊಳ್ಳಿ ನೀವೀಗ. ಅದಕ್ಕೆ ಕ್ಲೌಡ್ಗೆ ಏನಂತಾರೆ ಇಂಗ್ಲೀಷಲ್ಲಿ? ಕ್ಲೌಡ್ ಒಂದೇ ಪದ. ಬೇರೆ ಪದ ಇದೆಯಾ ಕ್ಲೌಡ್ಗೆ? ಸಂಸ್ಕೃತದಲ್ಲಿ 10 ಪದಗಳು.
ಅಭ್ರಂ ಮೇಘೋ ವಾರಿವಾಹ ಸ್ತನಯಿತ್ ನುರ್ಬಲಾಹಕಃ. ಎಷ್ಟು ಪದಗಳು? ಅಭ್ರಂ ಮೇಘ ವಾರಿವಾಹ. ಎಲ್ಲಿದೆ ಅದು? ಡಿಕ್ಷನರಿಯಲ್ಲಿದೆ? ನಾಟ್ ಇನ್ ಓನ್ಲಿ ಲೈಬ್ರರಿ. ಓಕೆ, ನಾಟ್ ಇನ್ ದ ಬುಕ್. ಇಟ್ ಇಸ್ ಇನ್ ದ ಬ್ರೈನ್. ಹೊರಗೆ ಬಂದ್ಬಿಡುತ್ತೆ. ಯಾಕೆ ಬಂತು? ಬಿಕಾಸ್ ಆಫ್ ದ ಮೆಥಡ್ ಆಫ್ ಮಗ್ಗಿಂಗ್ ಬಯಾಟ್ ಸಿಸ್ಟಮ್. ಬಯಾಟ್ ಮಾಡಬೇಕು. ಈ ಸಿಸ್ಟಮ್ ನಮ್ಮ ಪ್ರಾಚೀನ ಕಾಲದಿಂದ ಸಂಸ್ಕೃತ ಭಾಷೆಯಲ್ಲಿ ಭಾಳ ಚೆನ್ನಾಗಿದೆ, ಇದು ಮಗ್ಗಿಂಗ್ ಮಾಡೋದು. ಹಾಗಾಗಿ ಸಂಸ್ಕೃತ ಭಾಷೆಯಲ್ಲಿ ಕಲಿಬೇಕಾದ ಮಕ್ಕಳು ನಮ್ಮ ವಿದ್ಯಾಪೀಠದಲ್ಲಿ ಏನು ಮಾಡ್ತಾರೆ ಹೇಳಿ? ಫಸ್ಟ್ ವರ್ಷ, ಮೊದಲನೇ ವರ್ಷನೇ, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಲ್ಲ ಪದಗಳನ್ನ ಬಯಾಟ್ ಮಾಡಿಬಿಡ್ತಾರೆ. ಅದನ್ನ ಶಬ್ದ ಅಂತೀವಿ, ಸುಬಂತಗಳು ಅಂತ. ಅಂದರೆ ಆಲ್ ದ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್. ಉದಾಹರಣೆಗೆ ರಾಮ ತಗೊಳ್ಳಿ. ರಾಮ ಶಬ್ದ ನಾವು ಎಷ್ಟು ರೀತಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀವಿ. ಅದನ್ನು ಅದು ಹೇಗೆ ಹೇಳ್ತೀವಿ? ಯೂಸಿಂಗ್ ರಾಮ ಶಬ್ದ ಇನ್ ಆಲ್ 7 ವಿಭಕ್ತೀಸ್ and in all 3 genders and in all 3 vachanas, numbers. Ready. Ram Shabda is ready in your brain, in your mind. ಹೀಗೆ ಏನಾಗುತ್ತೆ, ಆಲ್ಮೋಸ್ಟ್ ಎಂಟೈರ್ ಲ್ಯಾಂಗ್ವೇಜ್ ಬ್ಯಾಟ್ ಆಗಿಬಿಡುತ್ತೆ ನಮಗೆ ಸಂಸ್ಕೃತ ಭಾಷೆ ಓದೋರಿಗೆ. ಗೊತ್ತಾಯ್ತಾ? ಆಲ್ಮೋಸ್ಟ್ ಎಂಟೈರ್ ಲ್ಯಾಂಗ್ವೇಜ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಮೈಂಡ್, ನಾಟ್ ಇನ್ ಯುವರ್ ಬುಕ್ ಆರ್ ನಾಟ್ ಇನ್ ಲೈಬ್ರರಿ. ಇದೊಂದು ವಿಶೇಷವಾದದ್ದೇನೊಂದು ಕಲಿಕೆಯ ಪದ್ಧತಿ, ಮೆಥಡಾಲಜಿ ಆಫ್ ಲರ್ನಿಂಗ್ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಇರೋದು ಇದು. ಇವಾಗ ಈ ಮೆಥಡ್, ಈ ಸಿಸ್ಟಮ್ನ, ಈ ಪದ್ಧತಿಯನ್ನು ವೆಸ್ಟರ್ನ್ ಕಂಟ್ರೀಸ್ ಅವರೆಲ್ಲ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಮಾತ್ರ ಬಿಟ್ಟು ಹೋಗ್ತಾ ಇದೆ. ಯಾಕೆ ಬಿಟ್ಟು ಹೋಗ್ತಾ ಇದೆ? ಪ್ರಾಕ್ಟೀಸ್ ಮಾಡೋದು ಯಾಕೆ ಮಾಡ್ತಾ ಇಲ್ಲ? ಬಿಕಾಸ್ ವಿ ಆರ್ ಏಪಿಂಗ್ ಅಪ್ ಫಾರಿನರ್ಸ್, ಏಪಿಂಗ್ ಅಪ್ ವೆಸ್ಟರ್ನ್ಸ್. ಏಪಿಂಗ್ ಅಂದರೆ ಏನು ಹೇಳಿ? ಚಿಂಪಾಂಜಿ ಅದೇ ಮಾಡುತ್ತೆ. ಚಿಂಪಾಂಜಿ ಮುಂದೆ ಹೋಗಿ ನಿಂತ್ಕೋ, ಹಿಂಗೆ ಅನ್ಕೋ, ಅದು ಹಿಂಗೆ ಅನ್ಕೊಳುತ್ತೆ. ಹಿಂಗೆ ನೋಡಿ ಅದು ಹಿಂಗೆ ನೋಡುತ್ತೆ. ಚಿಂಪಾಂಜಿ ಗೊತ್ತಲ್ಲ, ಕೋತಿ ಚಿಂಪಾಂಜಿ ಅಲ್ಲ. ನಾವು ಆ ಥರ ಮಾಡ್ತಾ ಇದ್ದೀವಿ ಫಾರಿನರ್ಸ್ ನೋಡಿಕೊಂಡು. ವಿ ಆರ್ ಏಪಿಂಗ್ ಅಪ್ ವೆಸ್ಟರ್ನ್ಸ್. ಆ ಸಿಸ್ಟಮ್ ಮೊದಲು ಹೋಗ್ಬೇಕು. ಇವಾಗ ಏನದು? ಆ ಒಂದು ತಪ್ಪು ಕಲ್ಪನೆ, ಬ್ಯಾಡ್ ಇಂಪ್ರೆಷನ್ ನಮ್ಮಿಂದ ದೂರ ಆಗಬೇಕು. ಸಾಧ್ಯವಾದಷ್ಟು ಎಲ್ಲ ಮಕ್ಕಳು ರೈಟ್ ಫ್ರಮ್ ಯುವರ್ ಚೈಲ್ಡ್ಹುಡ್ ಅಲಾಂಗ್ ವಿತ್ ಇಂಗ್ಲೀಷ್ ಆರ್ ಕನ್ನಡ, ಓಕೆ, ಒನ್ ಶುಡ್ ಲರ್ನ್ ಸಂಸ್ಕೃತ ಲ್ಯಾಂಗ್ವೇಜ್ ವಿತೌಟ್ ಫೇಲ್. ಅದು ನಮ್ಮ ಧ್ಯೇಯ ಆಗಬೇಕು ನಮ್ಮದು. ಅರ್ಥ ಆಯ್ತಾ? ಈ ದೃಷ್ಟಿಯಿಂದ ಸಂಸ್ಕೃತ ಭಾಷೆಯನ್ನು ಎಲ್ಲರೂ ಕಲಿಯಲೇಬೇಕು. ಅದು ಯಾರೇ ವ್ಯಕ್ತಿ ಆಗಿರಲಿ, ಯಾವುದೇ ದೇಶ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ ಅವನು. ಆಯಿತಾ? ಸಂಸ್ಕೃತ ಭಾಷೆ ಕಲಿತರೆ ಬುದ್ಧಿ ವಿಕಾಸ ಆಗುತ್ತೆ, ವಿಶೇಷವಾದ ಜ್ಞಾನ ಬರುತ್ತೆ. ಅಂದರೆ ಒಂದು ಭಾಷೆನ ಹ್ಯಾಕೆ ಕಲಿಬೇಕು, ನಾವು ಭಾಷೆನ ಕಲಿಯಲಿಕ್ಕೆ ಯಾವ ರೀತಿಯಾಗಿ ನಾವು ಅಪ್ರೋಚ್ ಕೊಡಬೇಕು ಭಾಷೆ ಕಲೀಲಿಕ್ಕೆ, ಅದೆಲ್ಲ ಸಂಸ್ಕೃತ ಭಾಷೆ ಕಲಿತರೆ ಗೊತ್ತಾಗುತ್ತೆ. ಕೇವಲ ಬೇರೆ ಭಾಷೆ ಕಲಿತರೆ ಅಷ್ಟು ಗೊತ್ತಾಗಲ್ಲ ಅಂತ ಎಲ್ಲ ಪಂಡಿತರು ಹೇಳ್ತಾರೆ. ನಾನು ಇವತ್ತು ಅದೇ ಮಾತನ್ನು ಹೇಳಿದೆ ನಿಮಗೆ. ಆಯಿತಾ? ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ. ತುಂಬ ವಿಷಯಗಳಿವೆ. ಆಯಿತಾ? ಶ್ಲೋಕ ಗೊತ್ತಲ್ವಾ? ಶ್ಲೋಕಕ್ಕೆ ಏನಂತಾರೆ ಇಂಗ್ಲೀಷಲ್ಲಿ? ಸ್ಟ್ಯಾನ್ಜಾ ಅಂತಾರೆ, ಇಲ್ಲಾಂದ್ರೆ ವರ್ಸ್ ಅಂತಾರೆ ಅಲ್ವಾ? ವರ್ಸ್ ಅಂತ, ವರ್ಸ್ ಸ್ಟ್ಯಾನ್ಜಾ. ಪೋಯಮ್ ಅಂದರೆ ಕವನ, ಅದು ಪದ್ಯ, ಪೋಯಮ್, ಕವನ ಬೇರೆ ಆಯಿತು. ಹೀಗೆ ಆಯಿತು. ಈ ಶ್ಲೋಕ ಅನ್ನೋದು ಸಂಸ್ಕೃತ ಭಾಷೆ ಬಿಟ್ಟರೆ ಬೇರೆ ಭಾಷೆ ನಿಮಗೆ ಸಿಗೋದೇ ಇಲ್ಲ. ಪೋಯಮ್ ಸಿಗುತ್ತೆ, ಪ್ರೋಸಸ್ ಸಿಗುತ್ತೆ, ಕನ್ನಡ ಹಿಂದಿ ಭಾಷೆಗಳಲ್ಲಿ ಪದ್ಯ, ಕವಿತಾ, ಕವನ್, ಶಾಯರಿ ಅಂತೆಲ್ಲ ಹೇಳ್ತೀವಿ, ಎಲ್ಲ ಸಿಗುತ್ತೆ. ಹೌದು. ಶ್ಲೋಕ ಸಿಗಲ್ಲ ನಿಮಗೆಲ್ಲ ಸಿಗಲ್ಲ. ಶ್ಲೋಕ ಏನದು? ಇಟ್ ಈಸ್ ವೆರಿ ಯೂನಿಕ್. ಇಟ್ ಈಸ್ ಓನ್ಲಿ ಸೀನ್ ಇನ್ ಸಂಸ್ಕೃತ ಲ್ಯಾಂಗ್ವೇಜ್. ಶ್ಲೋಕ ಅಂತ ಹೇಳಿ ಅದಕ್ಕೆ ಅದರದ್ದೇ ಆದೊಂದು ರಾಗ ಇರುತ್ತೆ, ಟ್ಯೂನ್. ವಿ ಕಾಲ್ ಇಟ್ ಛಂದಸ್, ಪ್ರಸೋಡಿ, ಛಂದಸ್, ಮೀಟರ್ ಅಂತ. ಅದಕ್ಕೆ ಮೀಟರ್ ಅದಕ್ಕೆ ಅಂದರೆ ಒಂದು ಕ್ವಾರ್ಟರ್, ಒಂದು ಲೈನಲ್ಲಿ, ಒಂದು ಪಾದದಲ್ಲಿ ಇಷ್ಟೇ ಅಕ್ಷರ ಇರಬೇಕು, ಒಂದು ಶ್ಲೋಕಕ್ಕೆ 4 ಪಾದ ಇರಬೇಕು, ಸಿಸ್ಟಮ್ ಮಾಡಿರ್ತಾರೆ. ಆಯಿತಾ? ಈ ಸಿಸ್ಟಮಲ್ಲಿ ನಾವೇನು ಮಾಡಬೇಕು? ವಿ ಶುಡ್ ಬ್ರಿಂಗ್ ದ ಟಾಪಿಕ್ ಆರ್ ದ ಸಬ್ಜೆಕ್ಟ್ ಮ್ಯಾಟರ್ ಇನ್ ದಟ್ ಮೀಟರ್ ಓನ್ಲಿ, ವಿತ್ ಸಮ್ ಪರ್ಟಿಕ್ಯುಲರ್ ಲೆಟರ್ಸ್. ಅದು ಶ್ಲೋಕ. ಅದು ಶ್ಲೋಕ ಪದಕ್ಕೆ ಪುಣ್ಯಂ ಅಂತ ಅರ್ಥ. ಶ್ಲೋಕ ಪದಕ್ಕೆ ಪುಣ್ಯ ಅಂತ ಅರ್ಥ ಇದೆ. ಶ್ಲೋಕ ಅಂದ್ರೆ ಏನು? ಸಿಂಪ್ಲಿ ಇಟ್ ಇಸ್ ನಾಟ್ ಜಸ್ಟ್ ಸ್ಟ್ಯಾನ್ಜಾ ಆರ್ ವರ್ಸ್. ಶ್ಲೋಕ ಅಂದರೆ ಪುಣ್ಯಂ, ಪವಿತ್ರಂ ಅಂತಾನೆ. ಆ ಪದಕ್ಕೇನೆ ಪವಿತ್ರ ಅಂತ ಅರ್ಥ ಇದೆ ಶ್ಲೋಕ ಪದಕ್ಕೆ. ಅಂತಹ ಶ್ಲೋಕ ಇದೆಯಲ್ಲ, ಕೇವಲ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ನಿಮಗೆ ಸಿಗುತ್ತೆ ಆ ಶ್ಲೋಕ. ಪದ್ಯ ಮತ್ತು ಗದ್ಯಕ್ಕಿಂತಲೂ ಬಹಳ ಭಿನ್ನವಾದ ಶ್ಲೋಕ ಇದು. ಹಾಗಾಗಿ ಏನಾಯಿತು, ವೇದವ್ಯಾಸ ದೇವರು, ಭಗವಾನ್ ವೇದವ್ಯಾಸರು, ಆದಿಕವಿ ವಾಲ್ಮೀಕಿ ಮಹರ್ಷಿ ಆಗಿರ್ಬೋದು, ಅಥವಾ ದೇವತೆಗಳೇ ಆಗಿರ್ಬೋದು, ಯಾರೇ ಆಗಿರಲಿ, ಶ್ಲೋಕನ ಯೂಸ್ ಮಾಡ್ತಾ ಇದ್ರು ಪ್ರತಿಯೊಂದಕ್ಕೂ. ಅಂದರೆ ಹಿಸ್ಟ್ರಿ ಬರೆಯೋಕ್ಕೆ, ಒಂದು ಕಥೆಯನ್ನು ಹೇಳಲಿಕ್ಕೆ, ಅಥವಾ ಮ್ಯಾಥಮೆಟಿಕ್ಸ್ ಹೇಳಲಿಕ್ಕೆ, ಸೈನ್ಸ್ ಹೇಳಲಿಕ್ಕೆ. ಅವ್ರೇನು ಮಾಡಿದ್ರು? ಪ್ರೋಸ್ ಯೂಸ್ ಯಾರು ಮಾಡಲೇ ಇಲ್ಲ. ಪ್ರೋಸನ್ನು ಪ್ರೋಸ್ ಯಾರು ಯೂಸ್ ಮಾಡಲೇ ಇಲ್ಲ. ಮತ್ತೇನು ಮಾಡಿದ್ರಂತೆ? ಶ್ಲೋಕನೇ. ಪ್ರತಿಯೊಂದು ಕೂಡ ಶ್ಲೋಕದಲ್ಲೇ ಇದೆ. ಈಗ ಸೈನ್ಸ್ ಫಾರ್ಮುಲಾಸ್ ಆಗಿರ್ಬೋದು, ಎಲ್ಲ ಶ್ಲೋಕದಲ್ಲಿದೆ. ಆಯಿತು. ವಿಶೇಷವಾದ ಒಂದು ಏನದಕ್ಕೆ, ಇಟ್ ಹ್ಯಾಸ್ ಇಟ್ಸ್ ಓನ್, ವಾಟ್ ಯು ಕಾಲ್ ದಟ್, ದ ಬೈಂಡ್. ಅದು ವಿಶೇಷವಾದ ಬೈಂಡ್. ಅದು ಆ ಡೈಮೆನ್ಷನ್ ಅದು ಬೇರೆಲ್ಲಿ ಕೂಡ ಸಿಗಲ್ಲ. ಅದು ಶ್ಲೋಕಕ್ಕಿರೋದು ವಿಶೇಷ. ಅದು ಒಂದು ಚಿಕ್ಕ ಶ್ಲೋಕ ಅನ್ನೋದು, ಅದು ನಾವು ಬಿಡಿಸ್ತಾ ಆಯಿತಾ ವಿಸ್ತಾರ ಮಾಡ್ತಾ ಹೋದರೆ ಒಂದು ದೊಡ್ಡ ಕಥೆನೇ ಹೇಳ್ಬೋದು.
ಅದೆಲ್ಲ ದೊಡ್ಡ ಪ್ರಬಂಧವನ್ನು ಹೇಳ್ಬೋದು ಅಥವಾ ಬರೆದಿಡ್ಬೋದು, ಅಷ್ಟು ಶಕ್ತಿ ಇರುತ್ತೆ ಆ ಶ್ಲೋಕದಲ್ಲಿ. ಆಯಿತಾ? ನಿಮ್ಗೆ ಸ್ವಲ್ಪ ಬೋರ್ ಆಯ್ತು ಕಾಣುತ್ತೆ. ಅವ್ನು ಚಿಕ್ಕ ಶ್ಲೋಕ ಹೇಳ್ಬಿಟ್ಟು ಒಂದು ಕಥೆ ಹೇಳ್ತೀನಿ ನಾನು ನಿಮಗೆ. ಚಿಕ್ಕ ಶ್ಲೋಕ ಹೇಳ್ತೀನಿ, ಒಂದು ಶ್ಲೋಕ ಓದ್ಲಾ? ನೋಡಿ, ಒಂದು ಶ್ಲೋಕ ಇದೆ. ಗತಾನುಗತಿಕೋ ಲೋಕಃ ಅಲೋಕ, ಹೇಳ್ತೀರಾ? ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ನ ಲೋಕಃ ಪಾರಮಾರ್ಥಿಕಃ ಗಂಗಾ ಸೈಕತಲಿಂಗೇನ ಗಂಗಾ ಸೈಕತಲಿಂಗೇನ ನಷ್ಟಂ ಮೇ ತಾಮ್ರಭಾಜನಂ ಅಂತ ಹೇಳೋಕೆ ಚೆನ್ನಾಗಿದೆ ಶ್ಲೋಕ. ಹಾಂ, ಡಿಡ್ ಯು ಫೈಂಡ್ ದ ಬ್ಯೂಟಿ ಇನ್ ಶ್ಲೋಕ? ಹಾಂ, ಡಿಡ್ ಯು ಫೈಂಡ್? ಯಾ, ಫೈನ್. ಆಯಿತಾ? ನೋಡಿ, ಒಂದು ಚಿಕ್ಕ ಶ್ಲೋಕ ಇದೆ. ಆ ಶ್ಲೋಕದ ಅನುವಾದ ನಾನು ಓದ್ತೀನಿ ಕನ್ನಡದಲ್ಲಿ. ಒಬ್ಬ ನಡೆದಂತೆ ಮತ್ತೊಬ್ಬ ನಡೆವ, ಒಬ್ಬ ನಡೆದಂತೆ ಮತ್ತೊಬ್ಬ ನಡೆವ, ಅರಿತು ನಡೆಯದ ದಡ್ಡರ ಸಂತೆ ಈ ಲೋಕ, ಅರಿತು ನಡೆಯದ ದಡ್ಡರ ಸಂತೆ ಈ ಲೋಕ. ಹಾ ವಿಧಿಗೆ, ಹಾ ವಿಧಿಗೆ, ಗಂಗೆಯ ಮರಳಲ್ಲಿ ನಾ ಮಾಡಿದ ಶಿವಲಿಂಗ ಕಾರಣವಾಯಿತು ನನ್ನ ತಾಮ್ರ ಬಿಂದಿಗೆ ಕಳೆದು ಹೋಗಲು ಅಂತ ಕನ್ನಡದಲ್ಲಿ ಅನುವಾದ ಮಾಡಿದೆ. ನೀವು ಪೂರ್ತಿ ಅರ್ಥ ಆಗಲಿಲ್ಲ, ಇಲ್ಲಿ ಪರವಾಗಿಲ್ಲ, ನೀವು ಚಿಕ್ಕ ಮಕ್ಕಳಲ್ವಾ? ಅದಕ್ಕೊಂದು ಕಥೆ ಹೇಳ್ಬೇಕಾಗುತ್ತೆ ನಿಮಗೆ. ಯಾರೊಬ್ಬ ಬ್ರಾಹ್ಮಣ ಯಾರೊಬ್ಬ ಇದ್ದಂತೆ. ಅವನು ಕಾಶಿಗೋ ಯಾವುದೊಂದು ಊರಿಗೆ ಹೋದಾಗ